ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಗುರುವಾರ 20 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 31ನೇ ವಚನ. ಆದರೆ ಪೇತ್ರನು, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲವೆಂದು ಬಹು ಖಂಡಿತವಾಗಿ ಮಾತನಾಡಿದನು. ಅದರಂತೆ ಅವರೆಲ್ಲರೂ ಹೇಳಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಕೊಡುವಂಥ ಮಾತು ನಮಗೆ ತಿಳಿಯದೆ ನಾವೇ ನೆರವೇರಿಸುವುದಿಲ್ಲ, ಆದರೆ ನಾವು ನೆರವೇರಿಸುವುದಿಲ್ಲ ಎಂಬುವಂಥದ್ದು ನಮ್ಮ ಸ್ವಾಮಿಗೆ ತಿಳಿದಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನಮ್ಮನ್ನು ಆತನು ನಮಗಿಂತಲೂ ಬಲ್ಲನು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತನ್ನ ಶಿಷ್ಯರೊಂದಿಗಿರುವಾಗ ತಾನು ಅನುಭವಿಸುವಂತಹ ಶ್ರಮೆಯ ಮರಣ ಈ ವಿಚಾರವಾಗಿ ಅವರಿಗೆ ತಿಳಿಸುತ್ತಿದ್ದನು. ತಿಳಿಸುವಂತಹ ಸಂದರ್ಭದಲ್ಲಿ ಪೇತ್ರನು, ಖಂಡಿತವಾಗಿಯೂ ನಾವುಗಳು ಇದಕ್ಕೆ ಒಪ್ಪುವುದಿಲ್ಲ, ನಾವು ನಿನ್ನೊಂದಿಗಿರುತ್ತೇವೆ, ಸಾಯುವುದಕ್ಕೆ ಬಿಡುವುದಿಲ್ಲ ಎಂಬಂಥ ಮಾತನ್ನು ಹೇಳಿದನು. ಅದಕ್ಕೆ ಯೇಸು ಸ್ವಾಮಿಯು ಪೇತ್ರನಿಗೆ, ನೀನೇ ನನ್ನನ್ನು 3 ಸಾರಿ ಅಲ್ಲಗಳೆಯುತ್ತಿ ಎಂಬುದಾಗಿ ಹೇಳಿದನು. ಆದರೆ ಪೇತ್ರನು ಅದಕ್ಕೆ, ಖಂಡಿತವಾಗಿಯೂ ನಾನು ಸತ್ತರೂ ಸರಿಯೇ, ನಾನಂತೂ ನಿನ್ನನ್ನು ಅಲ್ಲಗಳೆಯುವುದಿಲ್ಲ, ಅರಿಯನು ಎಂಬುದಾಗಿ ಹೇಳುವುದಿಲ್ಲ ಎಂಬುದಾಗಿ ಹೇಳಿದನು. ಅದರಂತೆ ಎಲ್ಲಾ ಶಿಷ್ಯರು ಹೇಳಿದರು. ಆದರೆ ಯೇಸು ಸ್ವಾಮಿ ಹೇಳಿದಂತೆ ಪೇತ್ರನು 3 ಸಾರಿ ಯೇಸುವನ್ನು ಅರಿಯೆ ಎಂಬುದಾಗಿ ಹೇಳಿದನು. ಅದಾದ ನಂತರ ಪಶ್ಚಾತ್ತಾಪ ಪಟ್ಟನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸ್ವಾಮಿ ನಮ್ಮನ್ನು ನಮಗಿಂತಲೂ ತಿಳ್ಕೊಂಡಂತವನಾಗಿದ್ದಾನೆ. ನಮ್ಮ ಭವಿಷ್ಯವನ್ನು ನಮ್ಮ ಸ್ವಾಮಿ ತಿಳಿದಂತವನಾಗಿದ್ದಾನೆ. ನಮಗೆ ಬರುವಂಥ ಒತ್ತಡಗಳಲ್ಲಿ ನಾವುಗಳು ಅನೇಕ ಸಂದರ್ಭಗಳಲ್ಲಿ ನಾವು ಕೊಟ್ಟಂತ ಮಾತನ್ನು ನೆರವೇರಿಸದೆ ಹೋಗುತ್ತೇವೆ. ಆದರೆ ಕೊಟ್ಟಂತ ಮಾತು ನೆರವೇರಿಸಬೇಕಾದರೆ ದೇವರ ಸಹಾಯ ನಮಗೆ ಅಗತ್ಯವಾಗಿದೆ. ಅದಕ್ಕೆ ನಾವು ಮಾತು ಕೊಡುವುದು ಮಾತ್ರವಲ್ಲ, ಆ ಮಾತಿನಂತೆ ನಡೀಲಿಕ್ಕೆ ಬೇಕಾದಂಥ ದೇವರ ಬಲವನ್ನು ದೇವರಿಂದ ಕೇಳಿಕೊಳ್ಳುವಂಥದ್ದು ಅಗತ್ಯ. ನಮ್ಮ ಸ್ವಾಮಿಗೆ ನಮ್ಮ ಬಲಹೀನತೆ ಗೊತ್ತು, ನಮ್ಮ ಪರಿಸ್ಥಿತಿ ಗೊತ್ತು, ನಾವು ಮಾಡುವಂಥ ಕಾರ್ಯವೂ ಕೂಡ ಗೊತ್ತು. ಅದಕ್ಕೆ ನಾವುಗಳು ಪೇತ್ರನಂತೆ ಮಾಡಿದಂಥ ಕಾರ್ಯಗಳಲ್ಲಿ ತಪ್ಪಾಗಿದ್ದರೆ ಪಶ್ಚಾತ್ತಾಪಪಟ್ಟು ದೇವರ ಬಲದಿಂದ ದೇವರ ಕಾರ್ಯವನ್ನು ಮಾಡುವಂತೆ ಮುಂದೆ ಸಾಗೋಣ. ಕರ್ತನೇ ದಯಮಯ ಸ್ವಾಮಿಯ ಕೃಪೆಯೆಲ್ಲ ತಂದೆಯೇ, ನೀನು ನಮ್ಮನ್ನು ಕೈ ಹಿಡಿದು ಬಲಪಡಿಸು, ನಿನ್ನ ಕಾರ್ಯವನ್ನು ಮಾಡುವಂತೆ ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.